ನಿನ್ನೆ ನೈಟು ನಮ್ಮ ಅಪಾರ್ಟ್ಮೆಂಟಲ್ಲಿ ಫೈರ್ ಅಲಾರಾಮ್ ಸ್ಟಾರ್ಟ್ ಆಯಿತು. ಎಲ್ಲರೂ ಆಚೆ ಹೋದ್ವಿ. ಆಚೆ ಹೋಗಿ ಸ್ವಲ್ಪ ಹೊತ್ತಿಗೆ ಫೈರ್ ಡಿಪಾರ್ಟ್ಮೆಂಟವ್ರು ಬಂದರು. ಫೈರ್ ಡಿಪಾರ್ಟ್ಮೆಂಟವ್ರು ಬಂದರೆ ಒಳಗಡೆ ಮತ್ತೆ ಅವ್ರು ನಮ್ಮನ್ನು ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ. ಅವ್ರು ಒಂದ್ಸಲ ಎಂಟರ್ ಆದರೆ ಮುಗೀತು, ಅವ್ರ ಕೆಲಸ ಎಲ್ಲ ಮುಗಿಯೋವರೆಗೂ ನಾವು ಆಚೆನೇ ಇರಬೇಕು. ಅದು ಈ ಕತ್ಲಲ್ಲಿ ಮಕ್ಕಳನ್ನ ಇಟ್ಕೊಂಡು ಇರೋದು ತುಂಬಾ ಕಷ್ಟ. ಯಾರೂ ಎಲ್ಲಿ ಪ್ಲ್ಯಾನ್ ಮಾಡ್ಕೊಂಡಂತೂ ಇರೋದಿಲ್ಲ. ನಾವು ಬಂದಾಗಿಂದ ಇದು ಥರ್ಡ್ ಟೈಮ್ ಆಗ್ತಾ ಇರೋದು. ಈ ಸಾರಿ ಅಂತೂ ಸ್ವಲ್ಪ ಇಂಟೆನ್ಸಿವ್ ಆಗಿತ್ತು. ಯಾಕಂದರೆ ಯಾರ್ದೋ ಮನೆಯಲ್ಲಿ ಲೈಟಾಗಿ ಫೈರ್ ಆಗಿದೆ ಅನಿಸುತ್ತೆ. ಫೈರ್ ಆದಮೇಲೆ ಸ್ಪ್ರಿಂಕ್ಲರ್ಸ್ ಆನ್ ಆಗಿದೆ, ನೀರೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮೇಲ್ಗಡೆ ಫ್ಲೋರಲ್ಲಿ ಆಗಿರೋದ್ರಿಂದ ಆ ಇಂಪ್ಯಾಕ್ಟು ಕೆಳಗಡೆವ್ರಿಗೂ ಕೂಡ ಆಯಿತು. ಅವ್ರ ಮನೆಗೂ ಕೂಡ ಎಲ್ಲ ನೀರು ಸೋರಿ ನೀರೆಲ್ಲ ಇಳಿದು ಸೀಲಿಂಗ್ ಎಲ್ಲ ಕಿತ್ಕೊಂಡೋಯ್ತು. ನೀರೆಲ್ಲ ತುಂಬಾ ಬಂದಿತ್ತು. ಹಾಗಾಗಿ ಅವ್ರ ಮನೇಲಿರೋ ಐಟಮ್ಸಿಂದ ಹಿಡಿದು ಎಲ್ಲನೂ ನೆಂದೋಯ್ತು. ಇದರಿಂದ ನಾವು ಕಲ್ತಿರೋದೇನು ಅಂದರೆ, ಒಂದು ಬ್ಯಾಗ್ನ ಯಾವಾಗಲೂ ರೆಡಿ ಮಾಡಿ ಇಟ್ಕೊಂಡಿರಬೇಕು. ನಿಮ್ಮ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು, ಪಾಸ್ಪೋರ್ಟು ಅಥವಾ ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸು, ಜ್ಯುವೆಲರೀಸು ಅಥವಾ ಏನಾದ್ರು ಇತ್ತು ಅಂದರೆ ಅದನ್ನೆಲ್ಲನೂ ನೀವು ಒಂದು ಬ್ಯಾಗಲ್ಲಿ ಇಟ್ಕೊಂಡಿದ್ರೆ ಬರುವಾಗ ಬ್ಯಾಗ್ ಸಮೇತನೇ ಆಚೆ ಬನ್ನಿ. ಅಪಾರ್ಟ್ಮೆಂಟಲ್ಲಿದ್ದರೆ ಇದೊಂದು ತುಂಬಾ ದೊಡ್ಡ ಸಮಸ್ಯೆ. ಇಂಡಿವಿಜುವಲ್ ಹೌಸ್ ಆದರೆ ಆ ಮನೆ ಒಂದಕ್ಕೆ ಮಾತ್ರ ಎಫೆಕ್ಟ್ ಆಗುತ್ತೆ ಅನ್ಬೋದು. ಅಪಾರ್ಟ್ಮೆಂಟಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಥರ್ಡ್ ಫ್ಲೋರಲ್ಲಾದರೆ ಸೆಕೆಂಡ್ ಫ್ಲೋರು, ಫಸ್ಟ್ ಫ್ಲೋರು, ಈ ರೀತಿ ಎಲ್ಲ ಕಡೆಯೂ ಪ್ರಾಬ್ಲಮ್ ಆಗುತ್ತೆ. ಹಾಗೆಯೇ ಒಬ್ಬರು ಮಾಡೋ ತಪ್ಪಿಂದ ಎಲ್ಲರೂ ಕೂಡ ಇದರಿಂದ ಸಫರ್ ಮಾಡಬೇಕು. ಮತ್ತು ಇಂಡಿಯನ್ಸು ದೀಪ ಹಚ್ಚಿದಾಗ ದಯವಿಟ್ಟು ಕಂಜೂಸ್ ಅಂದ್ಕೊಂಡ್ರೂ ಪರವಾಗಿಲ್ಲ, ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕಿ ದೀಪ ಆರೋವರೆಗೂ ಮನೆಯಿಂದ ಎಲ್ಲೂ ಆಚೆ ಹೋಗಬೇಡಿ. ಯಾಕಂದರೆ ನಾವು ಮಾಡೋ ತಪ್ಪಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ನಮಗೆ ಇದು ಥರ್ಡ್ ಟೈಮ್ ಆಗಿರೋದ್ರಿಂದ ನಾವೊಂದು ಬ್ಯಾಗ್ನ ಯಾವಾಗಲೂ ರೆಡಿ ಇಟ್ಟಿರ್ತೀವಿ. ಏನಾದರೂ ಪ್ರಾಬ್ಲಮ್ ಆಯಿತು ಅಂದ ತಕ್ಷಣವೇ ಫಸ್ಟು ಬ್ಯಾಗ್ನ ತೊಗೊಂಡು ಆಚೆ ಹೋಗ್ತೀವಿ. ಮನೇಲಿರೋ ಯಾವುದೇ ವಸ್ತು ಕಳೆದೋದ್ರೂ ಅಥವಾ ಏನೇ ಆದರೂ ಅದನ್ನು ಮತ್ತೆ ತೊಗೋಬೋದು. ಬಟ್ ನಮಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗೆ ಏನಾದ್ರು ಆಯಿತು ಅಂದರೆ ಅದನ್ನ ರಿಕವರಿ ಮಾಡೋದು ತುಂಬಾ ಕಷ್ಟ.